ಅವ ನೀಲಿ ಯೂಟ್ಯೂಬಲ್ಲಿ ಸೀರೆ ಮಾಡ್ತಾವ್ರಲ್ಲ, ಅದ್ರಾಗ ಒಂದು ಸೀರೆ ತಗೋಬೇಕಿತ್ತು ಕಣೆ. ಗೌರಿ ಹಬ್ಬ ಬಂತಲ್ಲ, ಒಂದು ಎರಡು ತಗೋಣ ಅಂತ ನನಗೂ ನಮ್ಮ ಅಮ್ಮಿಗೂ ಬೇಕಿತ್ತು. ಅದನ್ನೊಂಚೂರು ಹೆಂಗೆ ಫೋನ್ ಮಾಡಿ ಮಾಡೋದೊಂಚೂರು ನನಗೆ ಹೇಳ್ಕೊಡ್ಬೇಕಾಗಿತ್ತು ನೀನು. ಅಯ್ಯೋ ಅಯ್ಯೋ, ನೀನೊಬ್ಳು ಸಾಲೋಗಿದ್ದೆ ನೋಡು ಸೀರೆ ತಗೊಳೋದು. ನೋಡಿಲ್ಲ ನೀನು ಯೂಟ್ಯೂಬ್ ಓಪನ್ ಮಾಡಿಲ್ಲೇನು? ಸೀರೆ ಕತೆ ಎಲ್ಲಿಂದ ಎಲ್ಲಿಗೆ ಹೋಗಿತ್ತು ನೋಡಿಲ್ಲ? ಅಯ್ಯ ನೋಡಿದ್ದೀನಿ, ಅದಕ್ಕೆ ನಾನು ತಗೋಬೇಕು ಅಂತ ಇರೋದು. ನಾನು ಯೂಟ್ಯೂಬ್ಗೆ ವಿಡಿಯೋ ಮಾಡಿ ಹಾಕ್ತೀನಿ, ವ್ಯೂಸು ಬರೋದಿಲ್ಲ, ಸಬ್ಸ್ಕ್ರೈಬರ್ ಆಗೋದಿಲ್ಲ. ಅದಕ್ಕೆ ಇವಾಗ ಸೀರೆ ತಗೊಂಬಿಡೋಣ ಅಂತ. ಸೀರೆ ತಗೊಂಡ್ಬಿಟ್ಟು ಅದು ಹೆಂಗೈತೆ ಏನಾಗೈತೆ ಅಳತೆ ಎಲ್ಲ ಮಾಡಿಬಿಟ್ಟು ನೋಡಿ ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಮಾಡೋಣ ಅಂತ ಕೇಳ್ತೀನಿ. ಮಾಡಲಿಲ್ಲ ಅಂತಂದರೆ ನಾನು ವಿಡಿಯೋ ಮಾಡ್ತೀನಿ. ಸುಮ್ಕಿರು, ಏನು ತಮಾಷೆ ಮಾಡ್ತಿದೀಯ ನೀನು? ಅವಾಗಿಂದ ನೋಡ್ತಾ ಇದ್ದೀನಿ. ಇನ್ನೇನು ಹೇಳೋಣ ಮತ್ತೆ. ಅಲ್ಲ ಇವಾಗ ನೋಡವ, ಆನ್ಲೈನಾಗೆ ಶಾಪಿಂಗ್ ಮಾಡ್ತೀವಿ, ಮೆಸೋದಲ್ಲಿ ತಗೊಂತೀವಿ, ಫ್ಲಿಪ್ಕಾರ್ಟ್ನ ತಗೊಂತೀವಿ. ಅವರೆಲ್ಲ ನಾವು ಚೆನ್ನಾಗಿದ್ದು ಬೇಡ ಅಂದ್ರೂ ಇಸ್ಕೊಂತಾರೆ, ಚೆನ್ನಾಗೈತೆ ಬೇಡ ಅಂದ್ರೂ ಇಸ್ಕೊಂತಾರೆ. ಹಂಗೆ ಇವ್ರುವೆ ನಮ್ಗೆ ಇಷ್ಟ ಆಗಿಲ್ಲ ಅಂತ ತಕ್ಷಣ ವಾಪಸ್ ಇಸ್ಕೊಬೇಕಪ್ಪ. ಇಸ್ಕೊಳಲ್ಲ ಅನ್ನೋದು ಯಾಕೆ? ಇಸ್ಕೊಂಡ್ಬಿಡ್ಬೇಕು, ದುಡ್ಡು ಕೊಟ್ಟಿರಲ್ವೇ, ಎಂಥದ್ದು ಬೇಕಂತ ತಗೊಳಕಾಯ್ತದ? ಅಯ್ಯೋ ವಾಪಸ್ ತಗೊಳೋದು ಹೋಗ್ಲಿ, ಸಮಾಧಾನವಾಗಿ ಹೇಳಿದ್ರೆ ಆ ಸೀರೆನೂ ವಾಪಸ್ ಬಿಡ್ತಿರ್ಲಿಲ್ವೇನೋ, ಅವರೇ ಇಟ್ಕೊಂಡಾರೇನೋ. ಹೆಂಗ್ ಬೇಕಂಗೆ ಮಾತಾಡಿದ್ರೆ ಯಾರು ಸುಮ್ಕಿರ್ತಾರೆ ಹೇಳು? ಮಾತಿಗೂ ಸಣ್ಣ ಯೂಟ್ಯೂಬರ್ಸು ಅವ್ರ ಮೈ ಮೇಗಳು ಬಟ್ಟೆ ನೋಡು, ಹಂಗೆ ನೋಡು, ಹಿಂಗೆ ನೋಡು ಅಂತಂದರೆ ಏನು ಅನ್ಕೋಬೇಕು ಹೇಳು? ಸಣ್ಣ ಯೂಟ್ಯೂಬರ್ಸ್ ಅಂದ್ರೆ 1, 2 ಆದ್ಮೇಲೆ ಬರೋದು 10, 12 ಸಾವಿರ 2 ಸಾವಿರ ಎಲ್ಲ. 1, 2 ಆಗದೇನೆ 2 ಸಾವಿರ 3 ಸಾವಿರ 2 ಲಕ್ಷ 3 ಲಕ್ಷ ಬಂದ್ಬಿಡ್ತಕ್ಕ. 1, 2, 3, 4 ಹಿಂಗೆ ಹೇಳ್ಕೊಂತ ಹೋಗ್ಬೇಕು. 20 ಸಾವಿರ 60 ಸಾವಿರ ಹಿಂಗೆ ಹೇಳ್ಕೊಂತ ಹೋಗೋಕ್ಕಾಗಲ್ಲ. ಬಿಡು. ಮತ್ತೆ ಮೈಮೇಲೆ ಬಟ್ಟೆ ನೋಡೋದು ಅದನ್ನು ನೋಡಿದೆ ನಾನು. ನಮ್ಮ ಇಷ್ಟಪ್ಪ, ನಾವು 100 ರೂಪಾಯಿ ನೈಟಿ ಹಾಕಿಂತೀವಿ, ನಮಗೆ ಇಷ್ಟ ಫ್ರೀಯಾಗಿರೋಕ್ಕೆ. 1000 ರೂಪಾಯಿ ಚೂಡಿದಾರ ತಗೊಂಡು ಹಾಕಿ ನೀನು. ಯಾರು ಬೇಡ ಅಂದ್ರು? ಆನ್ಲೈನಾಗೆ ಇವರಿಂದ ಶಾಪಿಂಗ್ ಮಾಡೇ ಇಲ್ವಾ? ಯಾಕೆ ಮಾಡ್ತಾರೆ? ಮೇಶೋದಾಗೆ ಫ್ಲಿಪ್ಕಾರ್ಟ್ನಾಗ ಕೊಡೋದೆಲ್ಲ ಕಮ್ಮಿ ಅಂತಾನೆ ಮಾಡೋದು. ಕಮ್ಮಿ ದೀರಿ ಇವರಿಂದ ತಗೊಂಡು ಹಾಕಂದೇ ಇಲ್ವಾ? ಇವಾಗಿನ ಯೂಟ್ಯೂಬಿಂದ ದುಡ್ಡು ಬರ್ತೈತಿ, ದೊಡ್ಡದಾಗಿ ಏನಾರು ಬಿಸ್ನೆಸ್ ಮಾಡ್ತಾರೆ. ಮುಂಚೆ ಎಲ್ಲ ತಕ್ಕಂಡು ಹಾಕ್ಕೊಂಡಿಲ್ವೇ? ಆಮೇಲೆ ನಂಗೆ ಇಷ್ಟ ಆಗಲಿಲ್ಲದು ಒಂದೇ ಒಂದು ಮಾತು ಏನು ಗೊತ್ತಾ? ನಾನು ಮಾತಾಡೋಣ ಅನ್ಕಂಡೆ ನಮ್ಮ ಚಾನಲಾಗ, ಆದರೂ ನನಗೆ ಯಾಕೆ ಒಂಥರ ಅನ್ನಿಸ್ತು, ಮಾತಾಡೋಂಗೆ ಆಗಲಿಲ್ಲ ನೋಡು. ಇವನು ಅಂದರೆ ಅಯ್ಯಮ್ಮ ಮಾತಾಡೋಕ್ರೆ ಒಂದು ಮಾತಂತೂ, ನಾನು ತಪ್ಪಾಗಿದ್ದರೆ ದೇವ್ರು ನನಗೂ ನನ್ನ ಮಕ್ಳಿಗೂ ನನ್ನ ಗಂಡಂಗೂ ತೋರಿಸ್ಲಿ, ಅವಳು ತಪ್ಪಾಗಿದ್ದರೆ ಅವಳ ಮಕ್ಕಳಿಗೂ ತೋರಿಸ್ಲಿ ದೇವರು, ಅವಳು ಗಂಡಂಗೂ ತೋರಿಸ್ಲಿ ಅವಳಿಗೂ ತೋರಿಸ್ಲಿ. ಆವಾಗಲೇ ಗೊತ್ತಾಗೋದು ಅವಳ ಮಕ್ಕಳಿಗೂ ಆಗಲಿ ಅಂತ ಅಂದ್ಲಲ್ಲ, ಅದು ಭಾರಿ ಬೇಜಾರಾತು ನೋಡಿ ನನಗೆ. ಹೌದೌದು, ನಾನು ನೋಡಿದೆ ಅದನ್ನು. ಅಲ್ಲವಾ, ಎಂಥ ಶತ್ರುಗಳು ಕೂಡ ಹೊಡೆದಾಡಿದ್ರೆ ನಮಗೆ ಓನರ್ ಆಗಲಿ ಅಲ್ಲ, ನಮ್ಮ ಜೊತೆ ಹೊಡೆದಾಡೋರು ಅವ್ರಿಗೇನಾದರೂ ಆಗಲಿ, ಅವ್ರ ಮಕ್ಕಳಿಗೆ ಗಂಡ್ರಿಗೆ ತೋರಿಸ್ಬೇಡಪ್ಪ ದೇವ್ರೆ, ಮಕ್ಳಿಗೆ ಮಾತ್ರ ಯೋನು ಕೊಡಬೇಡ ಅಂತ ಬೇಡ್ಕೆನ ಕಾಲ ಇದು ಅಂತಂದ್ರಾಗ ಅವ್ರ ಮಕ್ಕಳಿಗೂ ಆಗಲಿ ಅಂತಂದರೆ ಹೆಂಗಾಕತ್ತೆ ಹೇಳು? ಹಂಗೆಲ್ಲ ಮಕ್ಳಿಗೆ ಕೇಳಿ ಬಯಸ್ತಾರೆ. ಇನ್ನೊಬ್ರು ಬಂದು ನಮಗೆ ಇದ್ರಿಗೆ ಹೊಡೆದ್ರು ನಮಗೆ ಕೊಡಿದ್ರು ಮಕ್ಳಿಗೆ ಶಾಪ ಹಾಕ್ಬಾರ್ದು, ಮಕ್ಳಿಗೆ ಏನಾರ ಆಗಲಿ ಅಂತ ಬಯಸ್ಬಾರ್ದು. ಅವು ಚೆನ್ನಾಗಿದ್ರೇ ಎಲ್ಲಯ್ಯ. ಇವನ್ ಗೊತ್ತಾ, ಒಂದು ಸಾರಿ ಕೇಳಿದ್ರು ಮುಗ್ದೆ ಹೋಗಿತ್ತು. ಏನು ಇಷ್ಟೊಂದೆಲ್ಲ ಆದ್ಮೇಲೆ ಸಾರಿ ಕೇಳಿದ್ರು ಅವರೇ ದೊಡ್ಡರಾಗೋದು. ಸಾರಿ ಕೇಳಿದ ತಕ್ಷಣ ಯಾರು ಸಣ್ಣ ಹಾಕಾರ? ಸೊ ಒಂದು ಸಾರಿ ಕೇಳಿದ್ರೆ ಅವರೇ ದೊಡ್ಡರಾಕಿದ್ರು. ನೀನು ಎಷ್ಟೇ ದೊಡ್ಡದ ಬಿಸ್ನೆಸ್ ಮಾಡು, ಎಷ್ಟೇ ಏನಾದರೂ ಮಾಡು, ಒಂದು ಕಡೆಯಿಂದ ನಿನಗೆ ಕಪ್ಪು ಚುಕ್ಕಿ ಬಂತು ಅಂತಂದರೆ ಏನು ಮಾಡೋಂಗಿಲ್ಲ. ಅದು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ತಪ್ಪು ಎಲ್ಲರೂ ಮಾಡ್ತಾರೆ, ನೀನು ಮಾಡಿಯ, ಅದೇನೋ ದೊಡ್ಡದಾತು ಆಯ್ತೇ. ಸಾರಿ ಕೇಳ್ಬಿಡು, ಅಷ್ಟೊಂದು ದುಡಿತೀಯ. ಆ ಸೀರೆ ಇಸ್ಕೊಂಡ್ಬಿಟ್ಟು ನಿನ್ನ ಸೀರೆ ಕೊಟ್ಟಿದ್ರೆ ಏನಾಗ್ತಿತ್ತು ಹೇಳು? ಏನಾಗ್ತಿತ್ತು ಹೇಳು? ಆ ತಾಳ್ಮೆ ಇಲ್ಲ ಬಿಡು. ಆದ್ರೂ ನಾನು ಹೇಳೋದಿಷ್ಟೇ, ತಾಳ್ಮೆ ಇರಬೇಕು. ಏನಾರು ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂದಾಗ ನಾವೇನೋ ಒಂದು ಕೊಟ್ಟಿದ್ದೀವಿ, ಅವ್ರಿಗೆ ಇಷ್ಟ ಆಗಲಿಲ್ಲ, ಬೇಡ ವಾಪಸ್ ಇಸ್ಕೊಂಡ್ರೆ ಆಯಿತು. ಹೌದು ನೋಡು, ಅದು ನಿಜವೇ. ಯಾರು ಸಾರಿ ಕೇಳಿದ್ರೆ ಚಿಕ್ಕವರಾಗಲ್ಲ. ನೋಡೋಣ ಇದ್ದೀನಿ ಎಲ್ಲಿಗೆ ಹೋಗ್ಬಿಡ್ತತಿ ಅಂತ. ನಾನು ನಿನ್ನೆಕ್ಕಿಂತ ವಿಡಿಯೋ ನೋಡ್ತಾ ಇದ್ದೀನಿ, ಅದೇ ಚರ್ಚೆ. ಮತ್ತು ಇವರು ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಹಂಗೆ ಹಿಂಗೆ ಅಂದ್ರೆ ಬಿಡ್ತಾರೆ ನೀವು ಹೇಳು? ಸಣ್ಣದ್ರಿಂದನೇ ದೊಡ್ಡದಾಗಿರೋದು ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕಿತ್ತೆ, ಮಾಡ್ಕೊಂಡಿಲ್ಲ. ಮಾಡ್ಕೊಂಡ್ರೆ ಇಷ್ಟಕ್ಕಂದ್ರೆ ಅದಂತಾನೆ ಆಗ್ತಿರ್ಲಿಲ್ವೇ? ಸರಿ, ನೀನು ಅಷ್ಟೊಂದೆಲ್ಲ ಬಿಸ್ನೆಸ್ ಮಾಡ್ತೀಯ, ದುಡಿತೀಯ, ಅದೊಂದು ಸ್ಯಾರಿ ಇಸ್ಕೊಂಡಿದ್ರೆ ಆಗ್ತೈತಿ. ಇಸ್ಕೊಳ್ಳೋದು ಬೇಡ ನೀನು. ಮೇಡಮ್ ಹಿಂಗೆ ಆಗೋಗ್ಬಿಟ್ಟತೆ.
ನೆಕ್ಸ್ಟ್ ಟೈಮ್ ಹಂಗೆ ಆಗಲ್ಲ. ಇದೊಂದು ಸರಿ ಇಟ್ಕೊಳ್ರಿ, ರಿಟರ್ನ್ ಪಾಲಿಸಿ ಇಲ್ಲ. ಏನು ಮಾಡೋಣ, ಇಲ್ಲ ನೀವೇ ಯಾರಿಗಾರು ನಿಮ್ಮ ಅಕ್ಕ ತಂಗಿ ಜೊತೆಗೆ ಅಡ್ಜಸ್ಟ್ ಮಾಡ್ಕೊಳ್ರಿ ಅಂದಿದ್ರೆ ಮುಗ್ದೆ ಹೋಯ್ತಿತ್ತೇನೋ. ಪಾಪ ಅವರು ಹೇಳಿದ ಮಾತು ಕೇಳ್ತಿದ್ರೇನೋ. ಇಲ್ಲ ನಿಂಗೆ ಹಂಗಾಗ್ಲಿ ಹಿಂಗಾಗ್ಲಿ ಅಂತ ಎಲ್ಲರೂ ಸೇರ್ಕೊಂಬೋಯ್ದ್ರೆ ಹೆಂಗಾಗನು ಹೇಳು. ಹಂಗಲ್ಲವ, ಜೊತೆ ಕೂತ್ಕೊಂಡು ಎಲ್ಲಾರ ಜೊತೆ ಕೂತ್ಕೊಂಡು ಅವ್ರ ಮನೆಯವರು ಎಲ್ಲಾರು ಬೋಯ್ದ್ರಲ್ಲ. ನಮ್ಮ ಮನೆಗೊಳಗೆ ನಾವೆಲ್ಲ ನಂಗೆ ಬೋಯೋದಲ್ಲ, ಇಲ್ಲಿ ನಿಂತ್ಕೊಂಡು ಮಾತಾಡ್ತಿರೋ ನೋಡಿದ್ರು ಬರ್ತಿರಲ್ಲ ಅಂತ ಹೇಳಿ ಕರೆದು ಬಿಡ್ತಾರೆ. ಮನೆಗೆ ಹೋಗಿ ಅವ್ರ ಹತ್ರ ಒಡ್ಸ್ಕೊಬೇಕು. ಅವ್ರ ಜೊತೆಗೆ ಸೇರ್ಕೊಂಡು ಇಬ್ರು ಬೈದ್ರಲ್ಲ, ಅದು ನನಗೆ ಆಶ್ಚರ್ಯ ಆಯ್ತು ನೋಡು. ಇವನೇ ಇನ್ನು ಮುಂದಂಗೆ ಮಾಡಬಾರ್ದು ಅಷ್ಟೇ. ಈಗಲೂ ಏನು ಕಾಲ ಮಿಂಚಿಲ್ಲ, ಆಯಿತು. ನಾನು ಏನೋ ಒಂದು ಇದರಲ್ಲಿ ಸಿಟ್ಟಲ್ಲಿ ಅವರು ಇವಾಗ ಚಿಕ್ಕ ಪಾಪು ಐತೆ ಎಲ್ಲ ಟೆನ್ಷನಲ್ಲಿ ಅಂದಿದ್ದೀನಿ. ಬಿಡ್ರಿ, ತಪ್ಪಾಯಿತು. ಇನ್ನೊಂದ್ಸರಿ ಇಂಥ ತಪ್ಪು ನನ್ನ ಕಡೆಯಿಂದ ಆಗಲ್ಲ ಅಂತಂದರೆ ಎಲ್ಲರ ಮುಂದೆ ದೊಡ್ಡವಳಾಗೋದು ಅವರೇನೆ. ಅಂದರೆ ಕೇಳೋ ಪ್ರಯತ್ನ ಮಾಡಬೇಕಷ್ಟೆ. ತಪ್ಪಾಯ್ತು ನನಗೆ ಅಂತ ಕೇಳೋ ಪ್ರಯತ್ನ ಮಾಡಬೇಕು. ಬಿಡ್ತಾರ ಉತ್ತರ ಕರ್ನಾಟಕ ಮಂದಿ ಸಾಹಿತ್ಯ ಹೇಳೋ ತನಕ ಬಿಡಂಗಿಲ್ಲ. ಅವ್ರು ತಪ್ಪು ಮಾಡಂಗಿಲ್ಲ, ತಪ್ಪು ಮಾಡಿದ್ರೆ ಯಾರನ್ನೂ ಬಿಡಂಗಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಹೌದೌದು, ಅದು ನಿಜ. ನಾನು ನೋಡ್ತಾನೇ ಇದ್ದೀನಿ. ಅದಕ್ಕೆ ಇವತ್ತು ಅದ್ರ ಬಗ್ಗೆ ಮಾತಾಡೋಣ, ನಿಮ್ಮ ಮನೆಗೆ ಬರೋಣ ಅಂತಲೇ ಬಂದೆ. ನೀ ಇಲ್ಲೇ ಸಿಕ್ಕಿ ನೋಡಿ ಮಾತಾಡ್ಕೊಂತ ನಿಂತ್ಕೊಂಡೆ. ಕಾಲು ನೋಯ್ತದ, ನಡಿ ಮನೆಗೆ ಹೋಗಿ ಕುತ್ಕೊಂಡು ಮಾತಾಡೋಣ. ಸುಬ್ಬಜ್ಜಿನೂ ಸೀರೆ ಬೇಕು ಅಂತಿತ್ತು, ಅಂಗಡಿಗಾರ ಹೋಗ್ಬರೋಣಂತೆ. ನಡಿ ಹೋಗೋಣ. ಸರಿ ಫ್ರೆಂಡ್ಸ್, ಎಲ್ಲ ನೋಡಿದ್ರಲ್ಲ. ಇದರಲ್ಲಿ ಪಾರ್ಟ್ 2 ಬರುತ್ತೆ. ಪಾರ್ಟ್ 2 ಬೇಕು ಅಂದರೆ ಕಮೆಂಟ್ ಮಾಡಿ, ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್.